ನೇತ್ರಾವತಿ ಸ್ನಾನಘಟ್ಟದ ಬಳಿ ಉತ್ಖನನದ ಪ್ರಕ್ರಿಯೆ ಜೋರಾಗ್ತಾ ಇದೆ. ದೂರುದಾರ ತೋರಿಸಿದಂತಹ ಜಾಗದಲ್ಲಿ ಭೂಮಿ ಅಗೆಯುವಂತಹ ಕೆಲಸ ಆಗ್ತಾ ಇದೆ. ನಿರಂತರ ಮಳೆಯ ಮಧ್ಯೆಯೂ ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಮಳೆ ನೀರು ಗುಂಡಿಗೆ ಬೀಳದಂತೆ ಪ್ಲಾಸ್ಟಿಕ್ ಕವರ್ ಅನ್ನು ಅಡ್ಡ ಹಿಡಿದಿದ್ದಾರೆ ಸಿಬ್ಬಂದಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಗುಂಡಿಗೆ ನೀರು ನುಗ್ಗುವ ಆತಂಕದ ಮಧ್ಯೆಯೂ ಕೂಡ ಭೂಮಿ ಅಗೆಯುವಂತಹ ಕಾರ್ಯ ಮುಂದುವರೆದಿರುವಂಥದ್ದು. ಹೇಳಿ ಕೇಳಿ ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲಿಯೇ ಈತ ತೋರಿಸಿರೋದ್ರಿಂದ ಜೌಗು ಪ್ರದೇಶ ಒಂದು, ಮತ್ತೊಂದು ಕಡೆ ನಿರಂತರ ಮಳೆ ಆಗ್ತಾ ಇದೆ, ದಟ್ಟ ಅರಣ್ಯ ಬೇರೆ. ಹಾಗಾಗಿ ಕಾರ್ಯಾಚರಣೆಗೆ ಇವೆಲ್ಲವೂ ಕೂಡ ತೊಡಕಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈ ಕಾರ್ಯಾಚರಣೆಯಲ್ಲಿ ಮಳೆ, ಅರಣ್ಯ ಪ್ರದೇಶ ಮತ್ತೆ ಜೌಗು ಭೂಮಿ ಆಗಿರೋದ್ರಿಂದ ಇವೆಲ್ಲವೂ ಕೂಡ ತೊಡಕಾಗ್ತಾ ಇದೆಯಾ ಅಂತ ಹೇಳಿ, ಈ ತೊಡಕುಗಳ ಆಚೆಗೂ ಕೂಡ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತ? ಪ್ರೇಮ್, ಈ ಒಂದು ಕಾರ್ಯಾಚರಣೆಗೆ ಬಹಳಷ್ಟು ಸವಾಲುಗಳಿದೆ, ಸಾಕಷ್ಟು ತೊಡಕುಗಳಾಗ್ತಾ ಇದೆ. ಆದರೂ ಇದು ಯಾವುದನ್ನು ಲೆಕ್ಕಿಸದೆ ಅಧಿಕಾರಿಗಳು ನಿರಂತರವಾಗಿ ಈ ಒಂದು ಕೆಲಸವನ್ನ ಮುಂದುವರಿಸಿರುವಂಥದ್ದು. ಉತ್ಖನನದ ಕೆಲಸ ಸುಮಾರು 1.5 ಗಂಟೆಗಳಾಯಿತು, ಈಗ ನಿರಂತರವಾಗಿ ನಡೀತಾ ಇದೆ. ಈಗ ಸುಮಾರು ಒಂದು 3 ಅಡಿಯಷ್ಟು ಆಳಕ್ಕೆ ಅಗೆಯಲಾಗಿದೆ. ಆದರೆ ಈವರೆಗೆ ಯಾವುದೇ ರೀತಿಯಾದಂಥ ಕಳೆಬರ ಸಿಕ್ಕಿಲ್ಲ. ನಿರಂತರವಾಗಿಯೂ ಮಳೆಯೂ ಆಗ್ತಾ ಇದೆ. ಆದರೆ ಬಿಟ್ಟು ಬಿಟ್ಟು ಭಾರಿ ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಾ ಇರುವಂಥದ್ದು, ಗಾಳಿ ಮಳೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿ ತೊಡಕಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂಥ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಈಗ ಸದ್ಯಕ್ಕೆ ತೆಗೆದಿರುವಂಥ ಗುಂಡಿ ಏನಿದೆ ಅದಕ್ಕೆ ಏನಾದರೂ ನೀರು ನುಗ್ಗದ ರೀತಿಯಲ್ಲೂ ಮೇಲ್ಭಾಗದಲ್ಲಿ ಪ್ಲಾಸ್ಟಿಕ್ ಅನ್ನು ಹಿಡಿದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಾಮೂಲಿಯಾಗಿ ಇಂಥ ಒಂದು ಕೆಲಸಗಳಾಗುವಾಗ, ಈ ಉತ್ಖನನದ ಕೆಲಸಗಳಾಗುವಾಗ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಮಳೆ ಬಂದರೆ ಮೇಲ್ಭಾಗದಲ್ಲಿ ತಗಡಿನ ಶೀಟನ್ನು ಹಾಕುವಂಥ ಕೆಲಸಗಳಾಗುತ್ತೆ, ಅಥವಾ ಬಿಸಿಲಾಗಿದ್ದರೆ ಆ ಸಂದರ್ಭದಲ್ಲಿ ಶಾಮಿಯಾನ ಹಾಕುವಂಥ ಕೆಲಸಗಳಾಗುತ್ತೆ. ಆದರೆ ಇದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಾತ್ಕಾಲಿಕ ವ್ಯವಸ್ಥೆಯ ಮೂಲಕ ಈಗ ಆ ಗುಂಡಿಗೆ ನೀರು ಬೀಳದ ರೀತಿಯಲ್ಲಿ ಮೇಲ್ಭಾಗದಿಂದ ಪ್ಲಾಸ್ಟಿಕ್ ಅನ್ನು ಹಿಡಿದು ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಸುಮಾರು 12 ಮಂದಿ ಸಿಬ್ಬಂದಿಗಳು ಏಕಕಾಲದಲ್ಲಿ ಅದೇ ಸ್ಥಳದಲ್ಲಿ ಅಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಅಧಿಕಾರಿಗಳ ಸಮಕ್ಷಮದಲ್ಲಿ ಆಗ್ತಾ ಇರುವಂಥದ್ದು. ಒಂದು ವೇಳೆ ಅಧಿಕಾರಿಗಳು ಬೇರೆ ಕಡೆ ಅದನ್ನು ಶಿಫ್ಟ್ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದರೆ ಪ್ರಮುಖವಾಗಿ ಒಂದು ಏನು ಅಗೆಯುವಂಥ ಕೆಲಸ ಆರಂಭ ಆಗಿದೆ, ಅಲ್ಲಿ ಯಾವುದಾದ್ರೂ ಒಂದು ಕಳೆಬರಗಳು ಸಿಕ್ಕಿದ್ರೆ ಆ ಬಳಿಕ ಮತ್ತಷ್ಟು ಕಡೆಗಳಲ್ಲಿ ಅದನ್ನು ಉತ್ಖನನ ಮಾಡುವಂಥ ಕೆಲಸಗಳನ್ನು ಮುಂದುವರಿಸ್ತಾರೆ. ಸದ್ಯದ ಮಟ್ಟಿಗೆ ಮೊದಲು ಎಲ್ಲಿ ಗುರುತಿಸಿದ್ದಾರೆ ಆ ಸ್ಥಳದಲ್ಲಿ ಅಗೆಯುವಂಥ ಕೆಲಸಗಳಾಗ್ತಾ ಇದೆ. ಆದರೆ ಈವರೆಗೂ ಯಾವುದೇ ರೀತಿಯಾದಂಥ ಅಸ್ಥಿಪಂಜರ ಆಗಲಿ ಇತರ ಯಾವುದೇ ಕಳೆಬರಗಳು ಸಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಮತ್ತೆ ಮುಂದುವರಿಸಿರುವಂಥದ್ದು, ಅಗೆಯುವಂಥ ಕೆಲಸ ನಿರಂತರವಾಗಿ ಮತ್ತೆ ಸಾಗ್ತಾ ಇರುವಂಥದ್ದು. ಪ್ರೇಮ್, ಸುಖಪಾಲ್, ಆ ಅನಾಮಧೇಯ ವ್ಯಕ್ತಿ ಹೇಳ್ತಾ ಇರೋದು ನಿಜವೇ ಆಗಿದ್ರೆ ಇವತ್ತು ಆತ ಗುರುತಿಸಿರುವಂತಹ ಜಾಗದಲ್ಲಿ ಅಸ್ಥಿ ಪಂಜರ ಸಿಗಬೇಕು, ಇಲ್ಲ ಅಂದ್ರೆ ಈ ಪ್ರಕರಣಕ್ಕೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಬಟ್ ಇಲ್ಲಿಯವರೆಗೂ 13 ಜಾಗಗಳನ್ನು ಮಾತ್ರ ಗುರುತಿಸುವಂತಹ ಕೆಲಸ ಆಗಿದ್ದು, ಒಂದು ವೇಳೆ ಅಸ್ಥಿ ಪಂಜರ ಸಿಕ್ಕರೆ ಮಾತ್ರ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತಾ ಅಂತ ಹೇಳಿ ಬೇರೆ ಬೇರೆ ಜಾಗಗಳನ್ನು ಗುರುತಿಸೋದು, ಅಲ್ಲಿ ಉತ್ಖನನದ ಪ್ರಕ್ರಿಯೆ ನಡೆಯುತ್ತಾ ಅಂತ? ಸದ್ಯಕ್ಕೆ ಈಗ 13 ಸ್ಥಳಗಳನ್ನೇನು ಆತ ಗುರುತಿಸಿದ್ದೇನೆ, ಅಲ್ಲಿ ಖಂಡಿತವಾಗಿ ಈ ಕೆಲಸವನ್ನು ಮುಂದುವರಿಸಬೇಕಾಗುತ್ತೆ. ಎಲ್ಲ ಕಡೆಗಳಲ್ಲಿ ಅಗೆಯುವಂಥ ಕೆಲಸ ಮಾಡಲೇಬೇಕಾಗುತ್ತೆ. ಇವತ್ತು ಈ ಸ್ಥಳದಲ್ಲಿ ಆತ ಈಗ ತೋರಿಸಿರುವಂಥ ಮೊದಲ ಸ್ಥಳ ಏನಿದೆ ಅಲ್ಲಿ ಅಗೆಯುವಂಥ ಆಗಿರುವಂಥದ್ದು. ಅಲ್ಲಿ ಏನಾದರೂ ಅಸ್ಥಿಪಂಜರಗಳು ಅಥವಾ ಯಾವುದೇ ರೀತಿಯಾದಂಥ ಕಳೆಬರ ಸಿಗದೇ ಇದ್ದರೆ ಇನ್ನೊಂದು ನಂಬರ್ ಏನಿದೆ, 2 ನಂಬರ್ ಅಥವಾ 3 ನಂಬರ್, ಅಲ್ಲಿಗೂ ಹೋಗಬೇಕಾಗುತ್ತೆ. ಅಲ್ಲೂ ಅಗೆಯುವಂಥ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ. ಆತ ಈಗ ಮೊದಲ ಏನು ತೋರಿಸಿದ್ದಾನೆ ಅಲ್ಲಿ ಏನಾದರೂ ಅಸ್ಥಿಪಂಜರಗಳು ಸಿಕ್ಕಿದ್ರೆ ಇದೊಂದು ಪ್ರಕರಣ ಬಹಳಷ್ಟು ಮಹತ್ವವನ್ನು ಪಡೆಯುತ್ತದೆ. ಆದರೆ ಅಲ್ಲಿಗೆ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಈಗ ಅಗೆಯುವಂಥ ಮೊದಲ ಸ್ಥಳ ಏನಿದೆ ಅಲ್ಲಿ ಏನಾದರೂ ಸಿಗದಿದ್ದರೂ ಮುಂದುವರಿಬೇಕಾಗುತ್ತೆ. ಹಾಗಾಗಿ ಮತ್ತೆ ಅರಣ್ಯದ ಒಳಗಿರುವಂಥ 2, 3, 4 ಏನು ಪ್ಲೇಸ್ಗಳನ್ನು ಆತ ಗುರುತಿಸಿದ್ದಾನೆ, ಆ ಪ್ಲೇಸ್ಗಳಲ್ಲಿ ಎಲ್ಲವನ್ನ ಅಗೆಯುವಂಥ ಕೆಲಸಕ್ಕೆ ಅಧಿಕಾರಿಗಳು ಖಂಡಿತ ಮುಂದಾಗಬೇಕಾಗುತ್ತೆ. ಸುಮಾರು 13 ಕಡೆಗಳಲ್ಲೂ ಈ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಆ ಬಳಿಕ 13 ಸ್ಥಳಗಳಲ್ಲಿ ಗುರುತಿಸಿರುವಂಥ ಕಡೆಗಳಲ್ಲಿ ಆಗಿದ್ದ ನಂತರ ಇನ್ನುಳಿದ ಸ್ಥಳಗಳನ್ನು ಆತನ ಹತ್ರ ಗುರುತಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಪ್ರೇಮ್, ಓಕೆ ಸುಖಪಾಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಈಗ ಧರ್ಮಸ್ಥಳದಲ್ಲಿ 100 ಶವವನ್ನು ಹೂತಿಟ್ಟಂತಹ ಪ್ರಕರಣದಲ್ಲಿ ಉತ್ಖನನದ ಪ್ರಕ್ರಿಯೆ ನಡೀತಾ ಇದೆ.